ತುಮಕೂರಿನ ಹಿರೇಹಳ್ಳಿಯ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ 10ನೇ ತರಗತಿ ಮತ್ತು ದ್ವಿತೀಯ ಪಿಯುಸಿ ಉತ್ತೀರ್ಣ ವಿದ್ಯಾರ್ಥಿಗಳಿಗೆ ಮೊದಲ ವರ್ಷದ ಡಿಪ್ಲೊಮೊ ಕೋರ್ಸ್ಗಳಿಗೆ ಶೇಕಡ 10ರಷ್ಟು ಸೀಟುಗಳು ಬಾಕಿ ಇದ್ದು ಜೂನ್ 30 ಕಡೆಯ ದಿನಾಂಕವಾಗಿದ್ದು ಪ್ರವೇಶ ಅಂತ್ಯಗೊಳ್ಳಲಿದೆ. ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆದುಕೊಳ್ಳಲು ಜಿಟಿಟಿಸಿಯ ಮುಖ್ಯಸ್ಥರು ಮಾಹಿತಿ ನೀಡಲಾಗಿದೆ. ಈ ವಿಚಾರದ ಸಂಬಂಧ ಜಿಟಿಟಿಸಿಯ ಉಪನ್ಯಾಸಕರಾದ ಚೇತನ್, ಅಭಿಷೇಕ್ ಹಾಗೂ ಹೇಮಂತ್ ಅವರು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಇದರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇದಕ್ಕೂ ಮೊದಲೇ ಪ್ರವೇಶ ಆರಂಭವಾಗಿದ್ದು ಶೇಕಡ 90ರಷ್ಟು ವಿದ್ಯಾರ್ಥಿಗಳು ದಾಖಲಾಗಿದ್ದು ಉಳಿದ ಶೇಕಡ 10ರಷ್ಟು ಸೀಟುಗಳು ಖಾಲಿ ಇದ್ದು ಪ್ರವೇಶ ಪಡೆದುಕೊಳ್ಳುವಂತೆ ಅವರು ಮಾಹಿತಿ ನೀಡಿದ್ದಾರೆ. ಹೌದು, ಈಗ ಅದೇನ ನಿರುದ್ಯೋಗ ಸಮಸ್ಯೆ ಮಾಡ್ತಾ ಇದೆಯಾ? ಇಲ್ಲ ಸರ್, ಮೆಕ್ಯಾನಿಕಲ್ ಫೀಲ್ಡಲ್ಲಿ ಏನಾಗಿದೆ ಅಂದರೆ ನಿರುದ್ಯೋಗ ಸಮಸ್ಯೆ ಇಲ್ಲ. ಈಗ ಏನಾಗ್ತದೆ, ಎಲ್ರಿಗೂ ಓದೋರೆಲ್ರಿಗೂ 50,000 ಬೇಕು, 60,000 ಬೇಕು ಅಂತ ಹೇಳ್ತಾರೆ. ಹೋಗಿದ ತಕ್ಷಣ 50,000 ಬೇಕು, 60,000 ಬೇಕು ಅಂತ ಕೇಳಿದಾಗ ಸೊ ಅವರು ಯಾವುದೇ ಇಂಡಸ್ಟ್ರಿ ಅವರಾಗ್ಲೂ ಒಂದೇ ಸತಿ ಕೆಪಬಿಲಿಟಿ ನೋಡಿದ್ರೆ ಕೊಡೋದಕ್ಕಾಗಲ್ಲ. ಒಂದೇ ಸತಿ ಒಂದು ವರ್ಷ ಆದ್ರೂ ಸಹ ಸ್ಟಾರ್ಟಿಂಗ್ ನೋಡ್ತಾರೆ, ಅವ್ರ ಕೆಪಬಿಲಿಟಿ ನೋಡ್ಬಿಟ್ಟು ಆಮೇಲೆ ಇನ್ಕ್ರಿಮೆಂಟ್ ಇವೆಲ್ಲ ಮಾಡ್ಕೊಂಡು ಹೋಗ್ತಾರೆ. 15ರಿಂದ 20,000 ಸ್ಟಾರ್ಟಿಂಗ್ ಬೇಸಿಕ್ ಆಗಿ ಕೊಡ್ತಾ ಇದ್ದಾರೆ ಸರ್. ಅದು ಓದ್ತಾ ಇರುವಾಗಲೇ ನಮ್ಮಲ್ಲಿ ಅವರು ಸಂಬಳ ತಗೋತಾರೆ. ಟ್ರೈನಿಂಗ್ ಪೀರಿಯಡ್, ಇನ್ಪ್ಲಾನ್ ಟ್ರೈನಿಂಗ್ ಪೀರಿಯಡ್ ಅಲ್ಲೇ ಸಂಬಳ ತಗೋತಾರೆ 15ರಿಂದ 20,000 ರೂಪಾಯಿ. ಅದು ಮುಗಿದ್ಮೇಲೆ ಆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡವರು ಮುಂದೆ ಬೇರೆ ಕಂಪ್ನಿಗಳಿಗೆ ಜಾಯ್ನ್ ಆಗ್ಬೋದು. ಸರಿ, ಎಲ್ಲ ಆಟೋಮೇಷನ್ ಆಗ್ತಾ ಇರೋದ್ರಿಂದ ಮ್ಯಾನ್ ಪವರ್ ಡಿಮ್ಯಾಂಡ್ ಕಡಿಮೆ ಇದೆನಾ ಅಂತ? ಇಲ್ಲ ಸರ್, ಆ ಥರ ಏನೂ ಇಲ್ಲ. ನೀವು ಆಟೋಮೇಷನ್ ಮಾಡ್ಬೇಕಂದ್ರೆ PLC, ಸ್ಕ್ಯಾಡಾ ಈ ನಾಲೆಡ್ಜ್ ಇರಲೇಬೇಕು ಒಬ್ಬ ಮನುಷ್ಯನಿಗೆ. ಸೊ ಅದರಿಂದ ಅವರು ಮುಂದೆ ಬೇರೆ ಮಿಷಿನ್ಸ್ ನ ಆಪರೇಟ್ ಮಾಡೋದಕ್ಕಾಗಲಿ ಆ ನಾಲೆಡ್ಜ್ ಇಟ್ಕೊಂಡು ಅದನ್ನ ಆಪರೇಟ್ ಮಾಡೋದು ಹೇಗೆ ಅನ್ನೋದನ್ನ ಕಲಿಸ್ಬೋದು. ಈಗ 2,000 ವಿದ್ಯಾರ್ಥಿಗಳು ನಿಮ್ಮಿಂದ ಹೊರಗಡೆ ಬಂದಿದ್ದಾರೆ. ಯಾರಾದರೂ ಸ್ವಉದ್ಯೋಗ ಏನಾದರೂ ಮಾಡಿದ್ದಾರೆ? ಹಾ ಸರ್, ಸ್ವಂತ ಉದ್ಯಮವನ್ನು ಶುರು ಮಾಡಿದ್ದಾರೆ. ಎಲ್ಲ ಬೆಂಗಳೂರಲ್ಲಿ ಪಿಣ್ಯದಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಬ್ರು ಶುರು ಮಾಡಿದ್ದಾರೆ. ನಮ್ಮ GTC ತುಮಕೂರಿನಿಂದ ನಾನು ಹೇಳ್ತಾರೆ ಮೇನ್ ಆಗಿ. ಆಮೇಲೆ ಕೆಲವೊಂದು ವಿದ್ಯಾರ್ಥಿಗಳು ಡೈಕ್ಯಾಸ್ಟಿಂಗ್ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ. ಎಲ್ಲ ಪಿಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ನಮ್ಮ ತುಮಕೂರಿನಲ್ಲಾದ್ರೆ ಚಾಮುಂಡಿ ಡೈಕ್ಯಾಸ್ಟಿಂಗ್ ಅಲ್ಲಿ ಕೆಲವೊಬ್ರು ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ಅಜಿತ್ ಕೋಟಿಂಗ್ಸ್ ಹಿರೇಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದೆ. ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಗಳು ಒಳ್ಳೆ ಸ್ಯಾಲರಿ ಪ್ಯಾಕೇಜ್ ಅಲ್ಲಿ ಈಗಲೂ ಸಹ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಸೊ ಜಾಬ್ ಆಪರ್ಚುನಿಟೀಸ್ ಒಂದು ಕಡೆ ಬಂದರೆ ನಮ್ಮ ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶ ಆಗಿರ್ಬೋದು, ಇಲ್ಲ ಹೊಸ ನರಸಾಪುರ ಕೈಗಾರಿಕಾ ಪ್ರದೇಶ ಹಾಗೂ ಬೆಂಗಳೂರು ಪಿಣ್ಯ ಇಂಡಸ್ಟ್ರಿಯಲ್ ಏರಿಯಾ, ಸೋಂಪುರ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಕಡೆಗೂ ಸಹ ನಮ್ಮ GTTC ವಿದ್ಯಾರ್ಥಿಗಳಿಗೆ ತುಂಬ ಉದ್ಯೋಗಾವಕಾಶಗಳು ತುಂಬ ಇರುತ್ತವೆ. ಯಾಕಂದರೆ ನಮ್ಮದು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಕೊಟ್ಟು ನಾವು ಇಲ್ಲೇ ಟ್ರೈನಿಂಗ್ ಕೊಟ್ಟು ಹೊರಗಡೆ ಇಂಡಸ್ಟ್ರಿಗೆ ಕಳಿಸ್ತಾ ಇರೋದ್ರಿಂದ ಅವ್ರಿಗೆ ಸ್ಕಿಲ್ ಸೆಟ್ ಎಲ್ಲ ಮೊದಲೇ ಅವ್ರಿಗೆ ತಿಳ್ಕೊಂಡಿರ್ತಾರೆ. ಸೊ ಅಲ್ಲೋಗಿ ಕೆಲಸನ ಇನ್ನೂ ಸುಲಭವಾಗಿ ಅವರು ಮಾಡೋಕ್ಕೆ ನಾವು ಇಲ್ಲಿ ತರಬೇತಿ ನೀಡಿರ್ತೀವಿ. ಹಾಗಾಗಿ ಅವರಿಗೆ ವಿದೇಶದಲ್ಲೂ ಸಹ ತುಂಬ ಉದ್ಯೋಗಾವಕಾಶಗಳು ಇರುತ್ತವೆ. ಇಲ್ಲಿವರೆಗೆ ನಿಮ್ಮಿಂದ ತರಬೇತಿ ಪಡ್ಕೊಂಡು ಹೋದವರು ಎಷ್ಟು ಜನ ಕೆಲಸದಲ್ಲಿದ್ದಾರೆ? ಹೆಚ್ಚು ಅಧಿಕ ವಿದ್ಯಾರ್ಥಿಗಳು ತರಬೇತಿ ಪಡೆದಿದ್ದಾರೆ. ಅಲ್ಲ, ಅವ್ರಿಗೆಲ್ರಿಗೂ ಜಾಬ್ ಆಪರ್ಚುನಿಟಿ ಸಿಕ್ಕಿದೆಯಾ? ಹೌದು, ಕಾಲೇಜ್ ಕಡೆಯಿಂದಲೇ 100% ಪ್ಲೇಸ್ಮೆಂಟ್ ಮಾಡಿ. ಅಲ್ಲ, ಜಾಬ್ ಆಪರ್ಚುನಿಟಿ ಸಿಕ್ಕರೆ ಎಷ್ಟು ಬೇಡಿಕೆ ಇರಬೇಕಲ್ಲಂತೆ. ನೀವು ಈ ಥರ ಬಂದು ಈಗ ಇದಕ್ಕೆ ಮಾತ್ರ ಅಡ್ಮಿಷನ್ ಇದೆ ಅಂತ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲ ಸರ್, ಏಕೆಂದರೆ 2009ರಲ್ಲೇ ಶುರುವಾಗಿರುವಂಥ ಕಾಲೇಜ್ ಇದು. ತುಮಕೂರು ಜಿಲ್ಲೆಯಲ್ಲಿ ಇರೋದು ಒಂದೇ ಕಾಲೇಜು. ಅಷ್ಟು ಪ್ರಚಲಿತ ಆಗಿಲ್ಲ ಜನಕ್ಕೆ. ಈಗಲೂ ಸಹ GTTC ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಕಮ್ಮಿ ಜನಕ್ಕೆ ತಿಳಿದಿದೆ. ನಾವುಗಳು ಪ್ರಚಾರ ಮಾಡ್ತಾ ಇದ್ವಿ. ಅಡ್ಮಿಷನ್ ಮೊದಲು 60 ಸೀಟ್ ಇತ್ತು ಅಷ್ಟೇ. ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್ ಅನ್ನೋ ಒಂದೇ ಒಂದು ಬ್ರಾಂಚ್ ಇದ್ದಿದ್ದರಿಂದ 60 ಸೀಟ್ ಫಿಲ್ ಆಗ್ತಿತ್ತು. ಈ ವರ್ಷದಿಂದ ಹೊಸ 2 ಕೋರ್ಸು ಶುರು ಮಾಡಿದ್ದೀವಿ. ಯಾವುದು ಡಿಪ್ಲೊಮಾ ಇನ್ ಮೆಕ್ಯಾಟ್ರಾನಿಕ್ಸ್, ಎಮರ್ಜಿಂಗ್ ಬ್ರಾಂಚ್ ಇನ್ ಇಂಜಿನಿಯರಿಂಗ್, ಜೊತೆಲಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಇವೆರಡು ಹೊಸ ಬ್ರಾಂಚ್ ಶುರುವಾಗಿರೋದ್ರಿಂದ ಸ್ವಲ್ಪ ಇನ್ನೂ ಮಾಹಿತಿ ತಿಳಿಲಿ ಜನಕ್ಕೆ ಅನ್ನೋದಕ್ಕೋಸ್ಕರ ನಾವು ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ ಸರ್. ಹೊಸ ಸರ್ಕಾರದ ದೊಡ್ಡ ಜಾಹೀರಾತು ಕೊಡಿಸ್ಬೇಕು, ಅವಾಗ ಪ್ರಚಾರ ಆಗ್ತದೆ. ಇದು ಸರ್ ಯಾವುದೇ ಸೋಷಿಯಲ್ ನೆಟ್ವರ್ಕ್ ನೋಡಿ, ಇನ್ಸ್ಟಾಗ್ರಾಮ್ ಅಲ್ಲೂ ಅಷ್ಟೇ, ಆಮೇಲೆ ಫೇಸ್ಬುಕ್ ಅಲ್ಲೂ ಅಷ್ಟೇ ಸರ್ಕಾರದ ವತಿಯಿಂದಲೇ ಕೌಶಲ್ಯಾಭಿವೃದ್ಧಿ ಇಲಾಖೆ ಅಂಡರು ಅದರಲ್ಲಿ ಮಾಹಿತಿ ನೀಡ್ತಾನೆ ಇದ್ದಾರೆ, ಸರ್ಕಾರದಿಂದ ಕೊಡ್ತಾನೆ ಇದ್ದಾರೆ. ಸೊ ಆದಾಗ್ಯೂ ಸಹ ಹೆಚ್ಚು ತಿಳಿತಾ ಇಲ್ಲ ಜನಗಳಿಗೆ. ಹಾಗಾಗಿ ನ್ಯೂಸ್ ಮೀಡಿಯಾ, ಪೇಪರ್ ಮೀಡಿಯಾ ನೀವು ಗಮನ ಸೆಳೆಯೋಕ್ಕೋಸ್ಕರ ವಿವಿಧ ಕಾಲೇಜ್ಗಳಿಗೆ ಹೋಗ್ಬಿಟ್ಟು ಅವೇರ್ನೆಸ್ ಮೂಡಿಸ್ಬೋದಲ್ಲ? ಅದು ಮಾಡಿದ್ದೀವಿ. ಆಲ್ಮೋಸ್ಟ್ ತುಮಕೂರು ಜಿಲ್ಲೆಯಲ್ಲಿ ಇರುವಂತ ಸಿರಾ ಕಡೆನೂ ಹೋಗಿದ್ದೀವಿ, ಚಳ್ಳಕೆರೆ, ತಾವರೆಕೆರೆ ಲಾಸ್ಟ್ ಬಾರ್ಡರ್ ತನಕ ಹೋಗಿ
ಆಮೇಲೆ ಈ ಸೈಡ್ ಅಷ್ಟೇ ಚಿಕ್ಕನಾಗ್ನಳ್ಳಿ, ಕಿತ್ತೂರು ಎಲ್ಲ ಕಡೆನೂ ನಾವು ಎಲ್ಲ ಸ್ಕೂಲ್ಗಳಿಗೆ, ಹೈಸ್ಕೂಲ್, ಸರ್ಕಾರಿ ಶಾಲೆಗಳಿಗೆ ಮುಖ್ಯವಾಗಿ ಹೋಗಿ ವಿಷಯನ ತಲುಪಿಸಿದ್ದೀವಿ ಸರ್. ತರಬೇತಿ ಕೇಂದ್ರ ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶ ತುಮಕೂರು ಈ ಸಂಸ್ಥೆಯಿಂದ ಬಂದಿದ್ದೀವಿ. ನಮ್ಮ ಹೆಸರು ಚೇತನ್ ಅಂತ, ಉಪನ್ಯಾಸಕರು ವೃತ್ತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಇವರ ಹೆಸರು ಅಭಿಷೇಕ್ ಅಂದ್ಬಿಟ್ಟು, ಇವರು ಉಪನ್ಯಾಸಕರು, ಮತ್ತು ಹೇಮಂತ್ ಇವರು ಕೂಡ ಉಪನ್ಯಾಸಕರು. ಸೊ ಈಗ ಲಾಸ್ಟ್ ಮಂತ್ ಮೇ 24ನೇ ತಾರೀಕು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ರಿಗಾರ್ಡಿಂಗ್ ಫಸ್ಟ್ ಇಯರ್ ಅಡ್ಮಿಷನ್ ಬಗ್ಗೆ. ಸೊ ಅದೇ ಥರ ಇವತ್ತು ಕೂಡ ಒಂದು ಈ ಫಸ್ಟ್ ಇಯರ್ ಅಡ್ಮಿಷನ್ ಇದಕ್ಕೆ ಪೂರಕ ಪರೀಕ್ಷೆಯಲ್ಲಿ SSLCಯಲ್ಲಿ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾಹಿತಿ ತಲುಪಲಿ ಅಂದ್ಬಿಟ್ಟು ಈ ಮೀಟಿಂಗ್ ಅರೇಂಜ್ ಮಾಡಿದ್ದೀವಿ. ವಿಚಾರ ಏನು ಅಂತಂದರೆ, ಈಗ ನಮ್ಮಲ್ಲಿರ್ತಕ್ಕಂಥ ಕೋರ್ಸ್ಗಳು ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್, ಡಿಪ್ಲೊಮಾ ಇನ್ ಮೆಕ್ಯಾಟ್ರಾನಿಕ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 3 ಕೋರ್ಸಸ್ ಇದೆ. ಸೊ ಈಗ ಅಡ್ಮಿಷನ್ ಕಂಪ್ಲೀಟ್ 90% ಕಂಪ್ಲೀಟ್ ಆಗಿದೆ, 10% ಉಳಿದಿದೆ. ಅಂದರೆ 30 ಸೀಟ್ಸ್ ಮಾತ್ರ ಬಾಕಿ ಉಳ್ಕೊಂಡಿದೆ. ಸೊ ಈ 30 ಸೀಟ್ನ ಫಿಲ್ ಮಾಡೋಕ್ಕೋಸ್ಕರ ನಾವು ಈ ಒಂದು ಪ್ರೆಸ್ ಮೀಟ್ನ ಅರೇಂಜ್ ಮಾಡ್ತಾ ಇದ್ದೀವಿ. ಈ ಮಾಹಿತಿ ವಿದ್ಯಾರ್ಥಿಗಳಿಗೆ ತಲುಪಬೇಕು. ಮತ್ತು PUCನಲ್ಲಿ ಪಾಸಾಗಿರ್ತಕ್ಕಂಥ ಸೈನ್ಸ್ ವಿಭಾಗದಲ್ಲಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಡೈರೆಕ್ಟ್ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ 3rd ಸೆಮ್ಗೆ ಜಾಯ್ನ್ ಆಗಬಹುದು. ಮತ್ತು ಫೈಲ್ ಆಗಿರ್ತಕ್ಕಂತಹ ವಿದ್ಯಾರ್ಥಿಗಳು ಫಸ್ಟ್ ಇಯರ್ಗೆ ಜಾಯ್ನ್ ಆಗಬಹುದು. ಜೊತೆಗೆ ಲ್ಯಾಟ್ರಲ್ ಎಂಟ್ರಿಗೆ ITI ವಿದ್ಯಾರ್ಥಿಗಳು ಕೂಡ ಜಾಯ್ನ್ ಆಗ್ಬೋದು 3rd ಸೆಮಿಸ್ಟರ್. ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದೀವಿ. ITIನಲ್ಲಿ ಫಿಟ್ಟರು, ಟರ್ನರು, ಡ್ರಾಫ್ಟ್ ಮ್ಯಾನ್ ಈ ಒಂದು ವೃತ್ತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು, ವಿದ್ಯಾಭ್ಯಾಸ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಲ್ಯಾಟ್ರಲ್ ಎಂಟ್ರಿಗೆ ನಮ್ಮ GTDCಯಲ್ಲಿ ಆಫ್ಲೈನಲ್ಲಿ ಜಾಯ್ನ್ ಆಗಿದೆ. ಫಿಟ್ಟರು, ಟರ್ನರು, ಡ್ರಾಫ್ಟ್ ಮ್ಯಾನ್. ಆಫ್ಲೈನ್ನಲ್ಲಿ ಮೊದಲ ಬಂದವರಿಗೆ ಮೊದಲ ಆದ್ಯತೆ ಎಂಬ ಮೇರೆಗೆ ಅಡ್ಮಿಷನ್ ಮಾಡ್ತಾ ಇದ್ದೀವಿ ಸರ್. ಈ ಮಂತ್ ITIನವರಿಗೆ ಮೊದಲ ITI ಆಗಿರ್ಬೋದು, SSLC ಆಗಿರ್ಬೋದು ಅಥವಾ PUC ಆಗಿರ್ಬೋದು. ಈ ಆಫ್ಲೈನ್ ಅಡ್ಮಿಷನ್ ಉದ್ದೇಶ ಏನಂದರೆ, ಮೊದಲ ಬಂದವರಿಗೆ ಮೊದಲ ಆದ್ಯತೆ ಮುಖಾಂತರ ಈ ಅಡ್ಮಿಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ಈ ಮಂತ್ ಎಂಡಿಂಗ್ ಒಳಗಡೆ ಕಂಪ್ಲೀಟ್ ಆಗುತ್ತೆ ಅಡ್ಮಿಷನ್ಸ್.